ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು, ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಬೇಕು. ಅವರು ಕೈ ತುಂಬ ಹಣ ಸಂಪಾದನೆ ಮಾಡಬೇಕು. ನಾಳೆ ನಮ್ಮನ್ನು ಚೆನ್ನಾಗಿ ಸಾಕಬೇಕು ಅಂತ ಪ್ರತಿಯೊಬ್ಬರ ತಂದೆ ತಾಯಿಯರ ಒಂದು ಕನಸಾಗಿರುತ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಸತ್ಯ ಘಟನೆ ಏನಪ್ಪ, ನಾಗೇಶ್ವರರಾವ್ ಅಂತಕ್ಕಂಥ ಒಬ್ಬರು ಇಸ್ರೋ ಕಂಪನಿಯಲ್ಲಿ ವೈಜ್ಞಾನಿಕ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರಿಗೆ ಒಬ್ಬಳೇ ಮಗಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ತಿಳಿದು ಒಂದು ದೊಡ್ಡ ಕಾಲೇಜಿನಲ್ಲಿ ಅಡ್ಮಿಷನ್ ತಗೋತಾರೆ. ಮಗಳು ಚೆನ್ನಾಗಿ ಓದ್ತಾಳೆ. ಓದು ಮುಗಿಸಾದ್ಮೇಲೆ ಮಗಳು ತಂದೆ ತಾಯಿರಿಗೆ ಹೇಳ್ತಾಳೆ, ನೋಡಮ್ಮ, ನಾನು ನಮ್ಮ ಭಾರತ ದೇಶದಲ್ಲಿ ನಾನು ಕೆಲಸ ಮಾಡಬೇಕು, ಜಾಬ್ ಮಾಡಬೇಕು ಅಂತ ಇದ್ದೇನೆ. ಆದರೆ ಇಲ್ಲಿ ಸಂಬಳ ಬಹಳ ಕಡಿಮೆ ಕೊಡ್ತಾರೆ. ಆದರೆ ನಾನು ವಿದೇಶಕ್ಕೆ ಹೋದರೆ ಸಂಬಳ ಜಾಸ್ತಿ ಆಗಿರುತ್ತದೆ, ಅಲ್ಲಿ ಜಾಸ್ತಿ ಕೊಡ್ತಾರೆ. ಅದಕ್ಕಾಗಿ ನಾನು ವಿದೇಶಕ್ಕೆ ಹೋಗಿ ಜಾಬ್ ಮಾಡ್ತೀನಿ ಅಂತ ತಂದೆ ತಾಯಿರಿಗೆ ಹೇಳ್ತಾಳೆ. ಕೆಲವು ವರ್ಷಗಳಲ್ಲಿ ನಾನು ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಿದಾಗ ನಾಗೇಶ್ವರರಾವ್ ಮತ್ತು ಅವರ ಧರ್ಮಪತ್ನಿ ಓಕೆ ನೀನು ಹೋಗಮ್ಮ ಅಮ್ಮ ಅಂತ ಕಳಿಸ್ತಾರೆ. ಅವ್ರಿಗೆ ಕಳಿಸಿದ ಮೇಲೆ ಕೆಲವು ವರ್ಷಗಳ ಕಳೆಯುತ್ತೆ. ನಾಗೇಶ್ವರರಾವ್ ಅವರಿಗೆ ವಯಸ್ಸಾಗುತ್ತೆ. ಹೆಂಡತಿಗೆ ದೇಹದ ತೂಕ ಹೆಚ್ಚಾಗಿರುತ್ತದೆ. ಮಂಡಿ ನೋವು, ಟೊಂಕ ನೋವು, ಹೀಗೆ ದೇಹದ ತೂಕ ಹೆಚ್ಚಾದಾಗ ಕೆಲವೊಂದು ರೋಗಗಳು ಅಂಟುಕೊಂಡು ಬೀಳ್ತವೆ. ಎದ್ರೆ ಕೂಡಕ್ಕಾಗಲ್ಲ, ಕುಂತ್ರೆ ಹೇಳೋಕ್ಕಾಗಲ್ಲ. ನಾಗೇಶ್ವರರಾವ್ ಏನು ಮಾಡ್ತಾರೆ, ತನ್ನ ಹೆಂಡತಿಗೆ ಬಾತ್ರೂಮ್ ಕರ್ಕೊಂಡು ಹೋಗಬೇಕು, ಕರ್ಕೊಂಡು ಬರಬೇಕು, ಕೂಡಿಸ್ಬೇಕು, ಹೀಗೆ ಉಪಚಾರ ಮಾಡ್ತಾಯಿದ್ರು. ಇಂಥ ಒಂದು ಸಂದರ್ಭದಲ್ಲಿ ನಾಗೇಶ್ವರರಾವ್ ಅವರಿಗೆ ಒಳ್ಳೆಯ ಇಸ್ರೋ ಕಂಪ್ನಿಯಲ್ಲಿ ಒಳ್ಳೆಯ ಒಂದು ಸಂಬಳ, ಕಾರು, ಬಂಗ್ಲೆ, ಬೇಕಾಗುವಷ್ಟು ಹಣ ಸಂಪಾದನೆ ಮಾಡಿರ್ತಾರೆ. ಇವರಿಗೆ ವಯಸ್ಸಾಗಿರುತ್ತದೆ. ಆದಮೇಲೆ ಮಗಳಿಗೆ ಫೋನ್ ಹಚ್ತಾರೆ, ನೋಡಮ್ಮ, ನನಗೂ ವಯಸ್ಸಾಯಿತು, ನಿಮ್ಮ ಅಮ್ಮನಿಗೆ ದೇಹದ ತೂಕ ಹೆಚ್ಚಾಯಿತು, ಮಂಡಿ ನೋವು, ಸೊಂಟ ನೋವು, ಕುಂತ್ರೆ ಹೇಳೋಕ್ಕಾಗಲ್ಲ, ಇದ್ದರೆ ಕೂಡಕ್ಕಾಗಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಸೇವೆ ಮಾಡುವವರು ಬೇಕು. ನೀನು ಇಷ್ಟು ದಿನ ಕೆಲಸ ಮಾಡಿದ್ದಾಯಿತು, ಸಾಕು, ನೀನು ವಾಪಸ್ ಮನೆಗೆ ಬಂದುಬಿಡು ಅಂತ ಹೇಳ್ತಾರೆ. ಇಲ್ಲಪ್ಪ, ನಾನು ಬರೋಕ್ಕಾಗಲ್ಲ, ನಾನು ಇನ್ನೂ ದುಡ್ಡು ಸಂಪಾದನೆ ಮಾಡಬೇಕು, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ದೊಡ್ಡ ಕಂಪ್ನಿ ತೆಗಿಬೇಕು, ಏನೇನೋ ಒಂದು ಕನಸು ಅವಳಿಗಿರುತ್ತೆ. ಹೀಗೆ ಹೇಳ್ತಾರೆ, ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇಲ್ಲಮ್ಮ, ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ, ದೊಡ್ಡ ಮನೆ ಇದೆ, ನಿಮ್ಮ ಅಮ್ಮನಿಗೆ ಆರಾಮಿಲ್ಲ, ನಮ್ಮನ್ನು ನೋಡ್ಕೊಳ್ಳೋರು ಯಾರು, ನೀನು ಒಬ್ಬಳೇ ಮಗಳು, ನೀನು ವಿದೇಶದಲ್ಲಿದೆಯಾ, ಅದಕ್ಕೆ ಬೇಡ, ಬಂದುಬಿಡು, ನಾನು ಗಳಿಸಿರ್ತಕ್ಕಂಥ ಹಣ, ಈ ಆಸ್ತಿ, ಈ ಮನೆ ಎಲ್ಲ ನಿಂದೆ, ನೀನು ಬಂದುಬಿಡು, ನಮ್ಮ ಹತ್ರ ಸಾಕಾದಷ್ಟು ದುಡ್ಡಿದೆ. ಇಲ್ಲ, ನಾನು ಬರೋಕ್ಕಾಗಲ್ಲ, ನಾನು ಇನ್ನೂ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹೇಳ್ತಾಳೆ. ಎಷ್ಟು ಸಾರಿ ಫೋನ್ ಮಾಡಿದರೂ ಕೂಡ ಹೀಗೆ ಹೇಳ್ತಾಳೆ, ನೀವು ಯಾರನ್ನಾದರೂ ಕೆಲಸದವ್ರಿಗೆ ಇಟ್ಕೊಳ್ಳಿ, ಆದರೆ ನಾನು ಬರೋಕ್ಕಾಗಲ್ಲ ಅಂತ ಖಂಡಿತವಾಗಿ ಹೇಳ್ತಾಳೆ. ಆಗ ಇಬ್ಬರು ದಂಪತಿಗಳಿಗೆ ನೋವಾಗುತ್ತೆ. ನಾಗೇಶ್ವರರಾವ್ ರಾತ್ರಿ ಮಲಗಿದಾಗ, ನಾನು ಹೋದ್ಮೇಲೆ ನನ್ನ ಹೆಂಡತಿಗೆ ಉಪಚಾರ ಮಾಡೋರು ಯಾರು, ಅಡಿಗೆ ಮಾಡಿ ಪಾತ್ರೆ ತೊಳೆದಾಗಲಿ, ಬೇರೆ ಕರ್ಕೊಂಡು ಹೋಗಿ ಬಾತ್ರೂಮ್ಗೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಹೀಗೆ ಸೇವೆ ಟೋಟಲಿ ಆಗಿ ಸೇವೆ ಮಾಡೋರು ಯಾರು ಅಂತ ತನ್ನ ನೋವಲ್ಲಿ ಕಳೀತಾರೆ. ಒಂದು ಸಾರಿ ನಿರ್ಧಾರ ಮಾಡ್ತಾರೆ, ಗಟ್ಟಿ ನಿರ್ಧಾರ. ಏನಪ್ಪ ಅಂತಾರೆ, ಹೆಂಡತಿ ಚೇರ್ ಮೇಲೆ ಕುಳಿತಿರುವಾಗ ನಾಗೇಶ್ವರ ಅವರು ಹಿಂದಿಂದ ಬಂದು ಈ ಕೊರಳಿಗೆ ಹಗ್ಗವನ್ನು ಹಾಕಿ ಸಾಯಿಸಿಬಿಟ್ಟು ಪೊಲೀಸರಿಗೆ ಫೋನ್ ಹಚ್ತಾರೆ, ನನ್ನ ಹೆಂಡತಿಯನ್ನು ನಾನು ಕೊಂದಾಕಿದ್ದೀನಿ,
ನನ್ನನ್ನು ಅರೆಸ್ಟ್ ಮಾಡಿ ಅಂತ ಫೋನ್ ಮಾಡ್ತಾರೆ. ಆವಾಗ ಪೊಲೀಸರು ಬರ್ತಾರೆ. ಬಂದು ನೋಡಿದಾಗ ನಾಗೇಶ್ವರರಾವ್ ಅವರ ಹೆಂಡತಿ ಸತ್ತೋಗಿರ್ತಾರೆ. ಪೊಲೀಸರು ಕೇಳ್ತಾರೆ, ಯಾಕಪ್ಪ ನಿನ್ನ ಹೆಂಡತಿ ಮಾಡಬಾರದ ತಪ್ಪನ್ನು ಏನು ಮಾಡಿದ್ದಾಳೆ, ಯಾಕೆ ಇವಳನ್ನು ಕೊಂದಿದ್ದೀಯಾ ಅಂತ ಪೊಲೀಸರು ಕೇಳಿದಾಗ ಆಗ ನಾಗೇಶ್ವರ ಅವರು ಹೇಳ್ತಾರೆ, ನೋಡಿ ಸ್ವಾಮಿ, ನಮಗೆ ಒಬ್ಬಳೇ ಮಗಳು. ನಾನು ಇಸ್ರೋ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. ನನ್ನ ಹೆಂಡತಿಯ ಒಂದು ದೇಹದ ತೂಕ ಹೆಚ್ಚಾಯಿತು. ಅವರಿಗೆ ಕೂಡಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಇವರ ಸೇವೆ ಯಾರು ಮಾಡಬೇಕು? ನಮ್ಮ ಮಗಳಿಗೆ ವಿದೇಶದಲ್ಲಿದ್ದಾಳೆ. ನಾನು ಎಷ್ಟೋ ಸಾರಿ ಫೋನ್ ಹಚ್ಚಿದ್ದೀವಿ, ಮಾತಾಡಿದ್ದೀವಿ. ನೀನು ಬಂದುಬಿಡಮ್ಮ, ನಮ್ಮ ಹತ್ರ ದುಡ್ಡಿದೆ, ಎಲ್ಲ ಇದೆ, ಸಾಕು ಬಂದುಬಿಡು ಅಂತಂದರೆ ಮಾತು ಕೇಳಲ್ಲ. ಇಲ್ಲಪ್ಪ ನಾನು ಬರೋಕ್ಕಾಗಲ್ಲ, ಖಂಡಿತವಾಗಿ ಅದೇ ಹೇಳೋದು. ಆದರೆ ಇಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ, ನನಗೂ ವಯಸ್ಸಾಯಿತು. ನಾನು ಸತ್ತ ಮೇಲೆ ನನ್ನ ಹೆಂಡತಿಯನ್ನು ಯಾರು ನೋಡ್ಕೊಳ್ತಾರೆ? ಒಂದು ವೇಳೆ ಕೆಲಸದವರು ಇದ್ದರೂ ಕೂಡ ಆತ್ಮೀಯತೆ ಭಕ್ತಿಯಿಂದ ನಾವು ಮನುಷ್ಯರ ಥರ ಹೊರಗಿನವರು ಯಾರು ನೋಡ್ಕೊಳ್ತಾರೆ? ನಾವು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಅಷ್ಟು ನೋಡೋಕ್ಕಾಗಲ್ಲ. ಇವಳಿಗಿಂತ ನಾನು ಮೊದಲು ಸತ್ತರೆ ಅವಳ ಪರಿಸ್ಥಿತಿ ಏನು? ಅದಕ್ಕೆ ನಾನು ಗಟ್ಟಿ ನಿರ್ಧಾರ ಮಾಡಿ ಅವಳನ್ನು ಸಾಯಿಸಿದ್ದೀನಿ. ಈಗ ಅವಳು ದೇವರ ಹತ್ರ ಆರಾಮಾಗಿರ್ತಾಳೆ ಅಂತ ವಿಚಾರ ಮಾಡಿ ನಾನು ನೇಣು ಹಾಕಿ ಕೊಂದು ಹಾಕಿದ್ದೀನಿ ಅಂತ ಹೇಳ್ತಾಳೆ. ನಾಗೇಶ್ವರ ಅವರು ಹೇಳ್ತಾರೆ. ಆವಾಗ ಪೊಲೀಸರು ಬೆರಗಾಗ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ? ಇವರನ್ನು ಪೊಲೀಸರು ನಾಗೇಶ್ವರರಾವ್ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುತ್ತಾರೆ ಜೈಲಿಗೆ. ನಾನೆಷ್ಟೇ ಸಂಕಷ್ಟದಲ್ಲಿದ್ದರೂ ಕೂಡ ಪರವಾಗಿಲ್ಲ, ನನ್ನ ಹೆಂಡತಿ ದೇವ್ರ ಹತ್ರ ಇದ್ದಾಳೆ, ಆರಾಮಾಗಿದ್ದಾಳೆ, ಈಗ ನಾನು ಸತ್ರು ಪರವಾಗಿಲ್ಲ ಅಂತ ಹೇಳ್ತಾರೆ. ನೋಡಿ, ಮಕ್ಕಳನ್ನು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ, ನಾನು ಬೇಡ ಅಂತಿಲ್ಲ, ವಿದೇಶದಲ್ಲಿ ಓದಿಸಿ, ವಿದೇಶದಲ್ಲಿ ಜಾಬ್ ಮಾಡುವಂಗೆ ಮಾಡಿ, ಪರವಾಗಿಲ್ಲ. ಆದರೆ ವಿದ್ಯೆಯ ಜೊತೆಗೆ ಅವರಿಗೆ ಸಂಸ್ಕಾರ ಕಲಿಸಿ. ಸೇವಾ ಅಂದ್ರೇನು, ತಂದೆ ಅಂದ್ರೇನು, ತಾಯಿ ಅಂದ್ರೇನು, ಭಕ್ತಿ ಅಂದ್ರೇನು, ಪ್ರೀತಿ ಅಂದ್ರೇನು ಅವರಿಗೆ ಕಲಿಸಿ. ದೊಡ್ಡ ದೊಡ್ಡ ಕಾಲೇಜಿನಲ್ಲಿ ಓದಿಸಿ, ಲಕ್ಷಾಂತರ ಹಣ ಖರ್ಚು ಮಾಡಿ ಅವರಿಗೆ ಓದಿಸಿ, ಜಾಬ್ ಬಂದ ಮೇಲೆ ಎಲ್ಲೋ ವಿದೇಶಕ್ಕೆ ಹೋಗಲಿ, ವಿದೇಶ ನೋಡಿ ಬರಲಿ, ಆದರೆ ಅಲ್ಲೇ ಇದ್ದು ದುಡ್ಡು ಸಂಪಾದನೆ ಮಾಡೋದು ಅಂತಂದರೆ ಇದು ನನ್ನ ಒಂದು ಅನಿಸಿಕೆ, ಇದು ತಪ್ಪು. ನಮ್ಮ ಭಾರತ ದೇಶದಲ್ಲೂ ಕೂಡ ಜಾಬ್ ಮಾಡ್ಬೋದು. ಬೇಕಾದ ಸಾಫ್ಟ್ವೇರ್ ಕಂಪ್ನಿಗಳಿದ್ದಾವೆ. ಹಣ ಮಾಡುವ ಒಂದು ಪ್ರಯತ್ನ ಇಲ್ಲಿ ಕೂಡ ಇದೆ. ತಂದೆ ತಾಯಿಯರನ್ನ ಬಿಟ್ಟು ಅಲ್ಲಿ ಹೋಗಿ ಅಲ್ಲೇ ಸೆಟ್ಲ್ ಆಗೋದು ಅಂತಂದರೆ ತಂದೆ ತಾಯಿಯರಿಗೆ ಯಾರು ನೋಡ್ಕೊಳ್ತಾರೆ? ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿಯರು ಕಷ್ಟಪಟ್ಟು ಬೇರೆಯವ್ರ ಹತ್ರ ಕೆಲಸ ಮಾಡಿ ನಮ್ಮನ್ನು ಸಾಕಿ ಸಲುಪಿ ನಮಗೆ ಬಟ್ಟೆ, ಬ್ರ್ಯಾಂಡೆಡ್ ಬಟ್ಟೆ, ಒಂದು ಪೆನ್ನು, ಪುಸ್ತಕ, ನಮಗೆ ಊಟ, ಓದು ಖರ್ಚು ಎಲ್ಲ ಕೊಟ್ಟು ಅವರ ಸಂತೋಷವನ್ನು ನಮಗೆ ಧಾರೆ ಎರೆದು ನಾಳಿನ ಒಂದು ದಿನಗಳಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಓದಿಸ್ಬೇಕು, ಅವರು ಕೈ ತುಂಬ ಹಣ ಸಂಪಾದನೆ ಮಾಡಿ ನಮ್ಮನ್ನು ಚೆನ್ನಾಗಿ ಸಾಕ್ತಾರೆ ಅಂತ ಆಶೆಯಿಂದ ತಂದೆ ತಾಯಿಯರು ಮಕ್ಕಳಿಗೆ ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟು ಸುರಿದು ಅವರಿಗೆ ವಿದ್ಯಾಭ್ಯಾಸ ಕೊಟ್ಟರೆ ಮಕ್ಕಳು ವಿದೇಶದಲ್ಲಿ ಹೋಗಿ ಅಲ್ಲಿ ಸೆಟ್ಲ್ ಆಗ್ತಾರೆ. ಆದರೆ ತಂದೆ ತಾಯಿಯರಿಗೆ ನೋಡ್ಕೊಳ್ಳೋರು ಯಾರು? ಅದಕ್ಕೆ ಪ್ರತಿಯೊಬ್ಬ ತಂದೆ ತಾಯಿಯರಿಗೆ ನಾನು ಹೇಳೋದಷ್ಟೇ, ವಿದ್ಯೆಯ ಜೊತೆಗೆ ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಿ.
ನಿಮ್ಮ ಮಕ್ಕಳ ಎದುರು ನಿಮ್ಮ ತಂದೆ ತಾಯಿಯರಿಗೆ ಸೇವೆ ಮಾಡಿ. ಪ್ರಾಕ್ಟಿಕಲ್ ಆಗಿ ಅವರನ್ನು ವಯಸ್ಸಾದ ನಿಮ್ಮ ತಂದೆ ತಾಯಿಗೆ ಕಾಲು ಒತ್ತಿ ಸೇವೆ ಅಂತಕ್ಕಂಥದ್ದು ಏನು ಅಂತ ನಿಮ್ಮ ಚಿಕ್ಕ ಮಕ್ಕಳಿಗೆ ತೋರಿಸಿ. ನಿಮ್ಮ ತಂದೆ ತಾಯಿಯರಿಗೆ ಕಾಲು ಒತ್ತಿ ಅವರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ತಲೆಯನ್ನು ಹೊತ್ತಿ ಮಾಲಿಶ್ ಮಾಡಿರಿ. ಸೇವೆ ಏನು, ಭಕ್ತಿ ಅಂದ್ರೇನು, ತಂದೆ ತಾಯಿ ಅಂದ್ರೇನು, ಅಣ್ಣ ತಮ್ಮ ಅವರ ಪ್ರೀತಿ ಅಂದ್ರೇನು ತೋರಿಸ್ಕೊಡಿ. ಒಣ ವಿದ್ಯೆ ಭಾಳ ದೊಡ್ಡ ದೊಡ್ಡ ವಿದ್ಯೆ ಕಲಿಸೋದಲ್ಲ, ಡಾಕ್ಟ್ರು ಇಂಜಿನಿಯರ್ ಮಾಡೋದಲ್ಲ. ಅದರ ಜೊತೆಗೆ ಸಂಸ್ಕಾರ ಕಲಿಸಿ. ಪ್ರಾಕ್ಟಿಕಲ್ ಆಗಿ ನಿಮ್ಮ ತಂದೆ ತಾಯಿಯರಿಗೆ ನೀವು ಸೇವೆ ಮಾಡಿ. ಅವರು ನೋಡಲಿ, ನಮ್ಮ ಅಜ್ಜಿಗೆ ಕಾಲು ಒತ್ತುತ್ತಾ ಇದ್ದಾರೆ, ಯಾಕಂದರೆ ತಂದೆ ತಾಯಿರ ದೇವರು ಅಂತ ಹೇಳಿಕೊಡಿ. ಅವರು ವಯಸ್ಸಾದ ಮೇಲೆ ನಿಮಗೂ ಕೂಡ ಸೇವೆ ಮಾಡ್ತಾರೆ. ಬರೀ ದುಡ್ಡು ಇದೆ ಅಂತ ದುಡ್ಡು ಸುರಿದು ಅವರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನಾಗ ಮಾಡಿ ವಿದೇಶಕ್ಕೆ ಕಳಿಸೋದಲ್ಲ. ವಿದ್ಯೆದ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಿ. ಸೇವೆ ಅಂದ್ರೆ ಏನು, ಭಕ್ತಿ ಅಂದ್ರೇನು, ತಂದೆ ತಾಯಿಯರು ಅಂದ್ರೆ ಏನು ಅಂತ ಅವ್ರಿಗೆ ಹೇಳ್ಕೊಡಿ. ಪ್ರಾಕ್ಟಿಕಲ್ ಆಗಿ ಅವರು ಚಿಕ್ಕವರಿದ್ದಾಗ, ನಿಮ್ಮ ಮಕ್ಕಳು ಚಿಕ್ಕವರಿದ್ದಾಗ ನಿಮ್ಮ ತಂದೆ ತಾಯಿಯರಿಗೆ ಸೇವೆ ಮಾಡಿ. ಅವರಿಂದ ಅದು ಕಲಿತಾರೆ. ಸೇವೆ ಅಂದ್ರೇನು, ತಂದೆ ತಾಯಿಯ ದೇವರು, ಅವರು ಸೇವೆ ಮಾಡಬೇಕು. ನಾಳೆ ನಿಮಗೆ ವಯಸ್ಸಾದಾಗ ನಿಮ್ಮ ಒಂದು ಮಕ್ಕಳು ನಿಮಗೆ ಸೇವೆ ಮಾಡ್ತಾರೆ. ನಿಮ್ಮ ತಂದೆ ತಾಯಿಗೆ ನೀವೇ ಸೇವೆ ಮಾಡಲಿಲ್ಲ ಅಂದರೆ ಮುಂದೆ ಮಕ್ಕಳು ನಿಮಗೆ, ಅವ್ರಿಗೆ ಗೊತ್ತೇ ಇರಲ್ಲಪ್ಪ, ಎಷ್ಟೇ ವಿದ್ಯಾವಂತ ಆದರೂ ಕೂಡ ಸಂಸ್ಕಾರವಿಲ್ಲದ ಜನರು, ಸಂಸ್ಕಾರವಿಲ್ಲದ ಮನೆ ಅದು ಮನೆಯಲ್ಲ, ಅದು ನರಕ. ನೋಡ್ರಿ, ದೊಡ್ಡ ದೊಡ್ಡ ಸಾಹುಕಾರ ಜನರು ಎಷ್ಟೋ ದುಡ್ಡು ಖರ್ಚು ಮಾಡಿ ವಿದೇಶದಲ್ಲಿ ಓದಿಸಿ ವಿದೇಶದಲ್ಲಿ ಸೆಟ್ಲ್ ಆಗಿಬಿಡ್ತಾರೆ. ತಂದೆ ತಾಯಿ ನೋಡ್ಕೊಳ್ಳೋರು ಯಾರು? ಹೀಗಾಗಬಾರ್ದು. ವಿದ್ಯೆ ಕೊಡಿ, ಆದರೆ ಒಳ್ಳೆಯ ಸಂಸ್ಕಾರವನ್ನು ಕೊಡಿ. ಸಂಸ್ಕಾರದಿಂದ ನಿಮಗೆ ಉಪಯೋಗ ಆಗ್ತದೆ. ಸೇವೆ ನೀವು ಮಾಡಿ. ನಿಮ್ಮ ಮಕ್ಕಳೆದುರು ನಿಮ್ಮ ತಂದೆ ತಾಯಿಗೆ, ವಯಸ್ಸಾದ ತಂದೆ ತಾಯಿಗೆ ಸೇವೆ ಮಾಡಿ. ಸೇವೆ ಅಂತಕ್ಕಂಥದ್ದು ಏನು ಅಂತ ತೋರಿಸ್ಕೊಡಿ. ಇದು ಬಹಳ ದೊಡ್ಡದು. ನೀವು ನಿಮ್ಮ ತಂದೆ ತಾಯಿಗೆ ನೀವು ಮಾತಾಡಲ್ಲ, ಎದುರು ನಿಂತು ಮಾತಾಡಲ್ಲ, ಅವ್ರ ಜೊತೆ ಕುಳಿತು ಊಟ ಮಾಡಲ್ಲ, ಮುಂದೆ ನಿಮ್ಮ ಮಕ್ಕಳು ಕೂಡ ನಿಮ್ಮ ಥರನೇ ತಯಾರಾಗ್ತಾರೆ. ನಿಮಗೂ ಕೂಡ ಅಷ್ಟೇ ಕೇರ್ ಮಾಡಲ್ಲ. ಸಾಯಂಕಾಲ ಅವರಿಗೆ ಕಾಲು ಒತ್ತಿ, ನಿಮ್ಮ ಕೈ ತುತ್ತು. ನೀವು ಚಿಕ್ಕವರಿದ್ದಾಗ ನಿಮ್ಮ ತಂದೆ ತಾಯಿಯರು ನಿಮಗೆ ಊಟ ಮಾಡಿಸಿದ್ದಾರೆ, ನೀವು ಊಟ ಮಾಡಿಸಿ. ಅವರ ಕಾಲುಗಳನ್ನು ಒತ್ತಿ, ಅವರ ಮನಸ್ಸಿನ ಭಾವನೆಗಳಿಗೆ ಸ್ಪಂದಿಸಿ, ಅವರಿಗೇನು ಬೇಕು ಅದು ತಂದು ಕೊಡಿ. ನಿಮ್ಮ ಮಕ್ಕಳಿಗೆ ತೋರಿಸಿ ಸೇವೆ ಅಂತಂದ್ರೆ ಏನು. ಮಕ್ಕಳೇ, ನೀವು ದೊಡ್ಡವರಾದಮೇಲೆ ನಮಗೆ ವಯಸ್ಸಾಗುತ್ತೆ, ನೀವು ಕೂಡ ಇದೇ ಥರ ನಮಗೆ ಸೇವೆ ಮಾಡಬೇಕು, ನಿಮಗೆ ದೇವರು ಮೆಚ್ಚುತ್ತಾನೆ. ಸಂಸ್ಕಾರ ಕಲಿಸಿ. ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ಸುರಿದು ವಿದ್ಯೆ ಕೊಡೋದಷ್ಟೇ ಅಲ್ಲ, ಸಂಸ್ಕಾರ ಕಲಿಸಿ. ಅಂದಾಗ ನಮ್ಮೆಲ್ಲರ ಬದುಕು ಹಸನಾಗುತ್ತದೆ. ಧನ್ಯವಾದಗಳು.